ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಸಿಎಂ ಬದಲಾವಣೆ ಆಗುತ್ತೆ ಅನ್ನುವಂತಹ ಚರ್ಚೆ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಬಲವನ್ನು ಕಳ್ಕೊಳ್ತಾ ಇದೆ. ಆದರೆ ಸಂಪುಟ ಪುನರಚನೆ ಆಗುತ್ತೆ ಅನ್ನುವಂತಹ ಚರ್ಚೆ ಕಾಂಗ್ರೆಸ್ ಪಾಳ್ಯದಲ್ಲಿ ಗರಿಗೆದರ್ತಾ ಇದೆ. ಇದರ ನಡುವೆನೇ ರಾಹುಲ್ ಗಾಂಧಿ ನಾಳೆ ಮೈಸೂರಿಗೆ ಬರ್ತಾ ಇದ್ದು ಅಲ್ಲಿ ಸಂಪುಟ ಸರ್ಜರಿ ಬಗ್ಗೆ ಮೊದಲ ಸುತ್ತಿನ ಮಾತುಕತೆ ನಡೆಯುವಂತಹ ನಿರೀಕ್ಷೆ ಇದೆ. ಈ ಬಾರಿಯ ಸಂಕ್ರಾಂತಿಯ ನಂತರ ರಾಜಕೀಯ ಕ್ರಾಂತಿಗಳಿಗೂ ಕೂಡ ವೇಗ ಸಿಗಲಿದೆ. ಯಾವಾಗ ನಮ್ಗೆ ಅವಶ್ಯಕತೆ ಇರ್ತದೋ ಅವಾಗ ಸಂಕ್ರಾಂತಿ ಬಳಿಕ ಸಂಪುಟ ಪುನರಚನೆ ಫಿಕ್ಸ್. ನಾಳೆ ರಾಹುಲ್ ಗಾಂಧಿ ಜೊತೆ ಸಿಎಂ ಡಿಸಿಎಂ ಮೀಟಿಂಗ್. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ 2.5 ವರ್ಷ ಪೂರ್ಣಗೊಳಿಸಿ ಮುನ್ನುಗ್ಗುತ್ತಿದೆ. ಸ್ವತಃ ಸಿದ್ದರಾಮಯ್ಯನವರು ಮಾಜಿ ಸಿಎಂ ದೇವರಾಜ ಅರಸು ಹೆಸರಿನಲ್ಲಿದ್ದ ಸುದೀರ್ಘ ಅವಧಿಯ ಮುಖ್ಯಮಂತ್ರಿ ದಾಖಲೆ ಮುರಿದು ಫುಲ್ ಆಕ್ಟಿವ್ ಆಗಿದ್ದಾರೆ. ಈ ದಾಖಲೆಯ ಕಿರೀಟಕ್ಕೆ ಹೊಸ ಗರಿ ಸೇರಿಸಲು ಇದೀಗ ಸಂಪುಟ ಪುನರಚನೆಗೆ ಸಿಎಂ ಕೈ ಹಾಕಿದಂತಿದೆ. ನಾಳೆ ಮೈಸೂರಿನಲ್ಲಿ ರಾಹುಲ್ ಗಾಂಧಿ ಭೇಟಿ ಮಾಡಲಿದ್ದಾರೆ ಸಿಎಂ ಡಿಸಿಎಂ. ದೆಹಲಿಯಿಂದ ಮೈಸೂರಿಗೆ ಬಂದು ತಮಿಳುನಾಡಿನ ಗುಡಲೂರಿಗೆ ಹೋಗಲಿರುವ ರಾಹುಲ್ ಗಾಂಧಿ ಜೊತೆ ಏರ್ಪೋರ್ಟ್ನಲ್ಲೇ ಕೆಲಹೊತ್ತು ಸಭೆ ಮಾಡಲು ತಯಾರಿ ನಡೆದಿದೆ. ಇದೇ ವೇಳೆ ಹಲವು ವಿಚಾರಗಳ ಬಗ್ಗೆ ರಾಹುಲ್ ಗಾಂಧಿ ಜೊತೆ ಚರ್ಚೆ ನಡೆಸುವ ನಿರೀಕ್ಷೆ ಇದೆ. 2.5 ವರ್ಷಗಳ ಬಳಿಕ ಆಗುತ್ತೆ ಎಂದೆಲ್ಲ ಚರ್ಚೆಯಾಗುತ್ತಿರುವ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸ್ಪಷ್ಟತೆ ಸಿಗಲಿದೆ. ಸಂಪುಟ ಪುನರಚನೆ ಗೊಂದಲವೂ ಬಗೆಹರಿಯಲಿದೆ. ಜಿಬಿಎ ಹಾಗೂ ಸ್ಥಳೀಯ ಸಂಸ್ಥೆ ಚುನಾವಣೆ ಬಗ್ಗೆಯೂ ಚರ್ಚೆ ಆಗಲಿದೆ. ಸಿದ್ದರಾಮಯ್ಯ ಪ್ರತಿಷ್ಠೆಯ ಜಾತಿ ಸಮೀಕ್ಷೆ ಬಜೆಟ್ ಮಂಡನೆಗೂ ಅಂತಿಮ ಮುದ್ರೆ ಸಿಗಲಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಮನ್ರೇಗಾ ಹೋರಾಟ ಮಾಡಲು ರೂಪುರೇಷೆ ಆಗಲಿದೆ. ಇತ್ತೀಚೆಗೆ ಬಳ್ಳಾರಿಯ ಜನಾರ್ದನ್ ರೆಡ್ಡಿ ಮನೆ ಮುಂದಿನ ಗಲಾಟೆ ವಿಚಾರವನ್ನು ರಾಹುಲ್ಗೆ ಮನವರಿಕೆ ಮಾಡಿಕೊಡಲಿದ್ದಾರೆ ಸಿಎಂ ಡಿಸಿಎಂ. ಹಾಗೆ ಪ್ರಸಕ್ತ ರಾಜ್ಯ ರಾಜಕೀಯ ವಿದ್ಯಮಾನಗಳ ಬಗ್ಗೆಯೂ ರಾಹುಲ್ ಸಿಎಂ ಡಿಸಿಎಂ ಚರ್ಚೆ ಮಾಡುವ ನಿರೀಕ್ಷೆ ಇದೆ. ಒಂದು ವೇಳೆ ಸಿದ್ದರಾಮಯ್ಯನವರಿಗೆ ಈಗ ಸಂಪುಟ ಪುನರಚನೆಗೆ ಅನುಮತಿ ಸಿಕ್ಕರೆ ಸಿಎಂ ಕುರ್ಚಿ ಕದನಕ್ಕೂ ಫುಲ್ ಸ್ಟಾಪ್ ಬೀಳಲಿದೆ. ಸಿಎಂ ಬದಲಾವಣೆ ಇಲ್ಲವೆಂಬ ಸಂದೇಶದೊಂದಿಗೆ ಸಿದ್ದರಾಮಯ್ಯನವರೇ ಪೂರ್ಣಾವಧಿ ಸಿಎಂ ಅನ್ನೋದಕ್ಕೂ ಅಲ್ಲೇ ಉತ್ತರ ಸಿಗಲಿದೆ. ಸಿದ್ದರಾಮಯ್ಯನವರ ಆಪ್ತ ಸಚಿವರು ಕೂಡ ಇಂಥದ್ದೇ ವಿಶ್ವಾಸ ಹೊಂದಿದ್ದು ಸದ್ಯಕ್ಕೆ ರಾಜ್ಯದಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ ಎನ್ನುತ್ತಿದ್ದಾರೆ. ನಮ್ಮ ಪಕ್ಷದಲ್ಲಿ ಈಗ ಸಿಎಂ ಆಗಿ ಚೀಫ್ ಮಿನಿಸ್ಟರ್ ಖಾಲಿ ಇಲ್ಲ. ಆ ಖಾಲಿ ಬರುವಾಗ ನಮ್ಮ ಪಕ್ಷದವರು ಅದಕ್ಕೆ ಕರೆಕ್ಟ್ ಆಗಿ ತೀರ್ಮಾನ ತಗೊಂಡು ಅದಕ್ಕೆ ಇದು ಮಾಡ್ತಾರೆ. ಈಗ ನೋ ವೇಕೆನ್ಸಿ ಸಚಿವ ಸಂಪುಟ ಏನಾದ್ರು ಬದಲಾವಣೆ ಆಗುತ್ತಾ ನೋಡಿ, ಅದು ಚೀಫ್ ಮಿನಿಸ್ಟರ್ಗೆ ಬಿಟ್ಟಿದ್ದು, ಹೈಕಮಾಂಡಿಗೆ ಬಿಟ್ಟಿದ್ದು, ನನಗಲ್ಲ. ನಾಳೆ ಅದರ ಕಂಪ್ಲೀಟ್ ಸಿಎಂಗೆ ಬಿಟ್ಟಿದ್ದು. ಅವರು ಹೈಕಮಾಂಡ್ ಒಟ್ಟಿಗೆ ಮಾತಾಡಿ ಅದಕ್ಕೆ ನಾಳೆ ರಾಹುಲ್ ಗಾಂಧಿ ಜೊತೆಗೆ ಮೈಸೂರಿನಲ್ಲಿ ಭೇಟಿ ಮಾಡುವ ವೇಳೆ ದೆಹಲಿಯಲ್ಲಿ ಮತ್ತೊಮ್ಮೆ ಭೇಟಿಯಾಗಲು ಸಮಯಾವಕಾಶ ಕೇಳುವ ನಿರೀಕ್ಷೆ ಇದೆ. ಸಂಪುಟ ಪುನರಚನೆಯ ಬಗ್ಗೆ ದೆಹಲಿಯಲ್ಲಿ ಸೋನಿಯಾ ಖರ್ಗೆ ಸಮ್ಮುಖದಲ್ಲೇ ಚರ್ಚೆ ನಡೆಸುವ ನಿರೀಕ್ಷೆ ಇದೆ. ಹಾಗೊಂದು ವೇಳೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟರಷ್ಟೇ ಸಂಪುಟ ಪುನರಚನೆ ಮಾತುಕತೆ ನಡೆಯಲಿದೆ. ಇದರ ನಡುವೆ ಸಂಕ್ರಾಂತಿಯ ಮರುದಿನವೇ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹಾರಲಿದ್ದಾರೆ. ಅಸ್ಸಾಂ ಚುನಾವಣೆ ವೀಕ್ಷಕರಾಗಿ ನೇಮಕಗೊಂಡಿರುವುದರಿಂದ ಅದಕ್ಕೆ ಸಂಬಂಧಿಸಿದ ಸಭೆಯಲ್ಲಿ ಡಿಸಿಎಂ ಪಾಲ್ಗೊಳ್ಳಲಿದ್ದಾರೆ. ಇದಾದ ನಂತರ ಮತ್ತೊಮ್ಮೆ ಜನವರಿ 22ರಂದು ದೆಹಲಿಗೆ ಹೋಗಲು ಪ್ರವಾಸ ಫಿಕ್ಸ್ ಆಗಿದೆ. ಆದರೆ ಅದಕ್ಕೂ ಮುಂಚಿತವಾಗಿ ಅಂದರೆ ಜನವರಿ 17ರಿಂದ ರಾಹುಲ್ ಗಾಂಧಿ ಲಂಡನ್ ಪ್ರವಾಸ ಕೈಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಅಷ್ಟರೊಳಗೆ ರಾಜ್ಯದ ರಾಜಕೀಯದ ಬಗ್ಗೆ ಸ್ಪಷ್ಟತೆ ಪಡೆಯಲು ಡಿಕೆಶಿ ಹರಸಾಹಸ ಮಾಡುತ್ತಿದ್ದಾರೆ. ಇದರ ನಡುವೆ ಇಂದು ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿ ಕಾರ್ಯಗಳಿಗೆ ಸಿಎಂ ಡಿಸಿಎಂ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಸೇರಿ ಚಾಲನೆ ನೀಡಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಿನ ಖರ್ಗೆ ಮನೆಯಿಂದ ಕಲಬುರಗಿಗೂ ಪ್ರಯಾಣ ಮಾಡಿದ್ದರು. ಒಂದೇ ಕಾರು ಒಂದೇ ವಿಮಾನದಲ್ಲಿ ಹೋಗಿದ್ದೂ ಕೂಡ ಕುತೂಹಲ ಮೂಡಿಸಿತ್ತು. ಆದರೆ ಹಾಗೆ ಕಲಬುರಗಿಗೆ ತೆರಳುವುದಕ್ಕೂ ಮೊದಲು ಮಾತಾಡಿದ್ದ ಮಲ್ಲಿಕಾರ್ಜುನ್ ಖರ್ಗೆ ಅಗತ್ಯ ಬಿದ್ದಾಗ ಮಾತ್ರ ದೆಹಲಿಗೆ ಸಿಎಂ ಡಿಸಿಎಂ ಅವರನ್ನ ಕರೆಸಿಕೊಳ್ತೀವಿ ಎಂದಿದ್ದಾರೆ. ಅವ್ರೇನು ಹೇಳ್ತಾ ಇದ್ದಾರೆ ಅದಕ್ಕೆ ಉತ್ತರ ಹೋಗೋದಿಲ್ಲ. ನೋಡಿ, ಯಾವಾಗ ನಮ್ಗೆ ಅವಶ್ಯಕತೆ ಇರ್ತದೋ ಅವಾಗ ಕರೀತಾರೆ. ಅವ್ರೇನು ಹೇಳ್ತಾ ಇದ್ದಾರೆ ಅದಕ್ಕೆ ಉತ್ತರ ಹೋಗೋದಿಲ್ಲ. ನೋಡಿ, ಯಾವಾಗ ನಮ್ಗೆ ಅವಶ್ಯಕತೆ ಇರ್ತದೋ ಅವಾಗ ಕರೀತಾರೆ. ಇದಾದ ನಂತರ ಜೊತೆಗೆ ಹೋದವರು ಕಲಬುರಗಿಯ ಯಡ್ರಾಮಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. 163 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ತಾಲೂಕುಗಳಲ್ಲಿ 17 ಪ್ರಜಾಸೌಧ ಕಟ್ಟಡ, 600 ಕೋಟಿ ರೂಪಾಯಿ ವೆಚ್ಚದಲ್ಲಿ 300 ಹೊಸ ಕೆಪಿಎಸ್ ಶಾಲೆಗಳ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕಿದ್ರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಲ್ಲಿಕಾರ್ಜುನ್ ಖರ್ಗೆ,
ಸಿಎಂ ಹಾಗೂ ಡಿಸಿಎಂ ಇಬ್ಬರಿಗೂ ಕೇವಲ ಬೆಂಗಳೂರು ಮೈಸೂರು ಅಷ್ಟೇ ಅಭಿವೃದ್ಧಿ ಆದ್ರೆ ಸಾಲದು, ನಮ್ಮ ಕಡೆಯೂ ಸ್ವಲ್ಪ ನೋಡಿ ಕೆಲಸ ಮಾಡಿ ಅಂತ ವೇದಿಕೆಯಲ್ಲೇ ತಾಕೀತು ಮಾಡಿದ್ರು. ನನಗನ್ನಿಸ್ತಾ ಇದೆ, ನಾನು ಈ ಭಾಗದಾಗ ಹುಟ್ಟಬೇಕಾಗಿತ್ತು, ನನಗೂ ಅಭಿವೃದ್ಧಿ ಸಿಗ್ತಿತ್ತು. ನಮಗೆ ನೀವಿಲ್ಲಿ ಹುಟ್ಟೋದು ಬೇಡ, ನಾವು ಅಲ್ಲಿ ಹುಟ್ಟೋದು ಬೇಡ. ನಮಗೆ ಬೇಕಾಗಿದ್ದೇನೆಂದ್ರೆ ಮೈಸೂರು ಮತ್ತು ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಹೆಂಗಿದೆ ಅದೇ ಮಾಡಿ. ನಮಗೆ ಬೇರೆ ಬೇಡ. ನಮಗೆ ಸಿಂಗಾಪುರ್ ಬೇಡ, ಲಂಡನ್ ಬೇಡ, ಅಮೇರಿಕ ಬೇಡ. ನಿಮ್ಮ ಮೈಸೂರು ಹೆಂಗಿದೆ, ನಿಮ್ಮ ಕ್ಷೇತ್ರ ಹೆಂಗಿದೆ ಅಷ್ಟು ಮಾಡಿಕೊಡ್ರಪ್ಪ ಸಾಕು. ಅದನ್ನೇ ಆಗ್ತಾ ಇಲ್ಲ ಅಂತ ಹೇಳಿ ನಮಗೆ ನೀವು ವಿಶೇಷ ಲಕ್ಷ್ಯ ಕೊಡಬೇಕು ಅಂತ ಹೇಳಿ ದೇಶದಾಗ ಯಾರೂ ಕೂಡ ಈ ಕಾನೂನು ಮಾಡಿಲ್ಲ. ಸೋನಿಯಾ ಗಾಂಧಿ ಅವರು ನಾನು ಒತ್ತಾಯ ಮಾಡಿ ಅವ್ರಿಗೆ ಕೇಳಿಕೊಂಡು, ನಮಗೆ ಮೆಚಾರಿಟಿ ಇರಲಿಲ್ಲ, ಆದರೂ ನಾನು ಎಲ್ಲರ ಮನೆಗೆ ಹೋಗಿ ಒಪ್ಪಿಸಿ ಈ ಕಾನೂನು ತಂದಿದ್ದೇವೆ. ಆ ಕಾನೂನು ಅಡಿಯಲ್ಲಿ ನೀವು ಸವಲತ್ತುಗಳು ಕೊಡಿ. ಏನೇ ಆಗಲಿ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಪ್ತರು ಸಂಕ್ರಾಂತಿಗೆ ಕುರ್ಚಿ ಕ್ರಾಂತಿ ಆಗೇ ಆಗುತ್ತೆ ಅಂತ ಭವಿಷ್ಯ ಹೇಳ್ತಿದ್ದಾರೆ. ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್, ಬಸವರಾಜು ಶಿವಗಂಗಾ, ಎಚ್.ಸಿ. ಬಾಲಕೃಷ್ಣ ಅವರಂತೂ ಅಧಿಕಾರ ಹಂಚಿಕೆ ಆಗಬೇಕು, ಆಗುತ್ತೆ ಅಂತಿದ್ದಾರೆ. ಆದ್ರೆ ಸಿಎಂ ಆಪ್ತ ಸಚಿವರುಗಳಾದ ಜಮೀರ್ ಅಹಮದ್, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಸೇರಿದಂತೆ ಅನೇಕರು 2028ರವರೆಗೂ ಸಿದ್ದರಾಮಯ್ಯನವರೇ ಸಿಎಂ ಅಂತಿದ್ದಾರೆ. ಈ ಮಧ್ಯೆ ಸಿಎಂ ಮಾತ್ರ ನಾನೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ ಅಂತಿದ್ರು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅನ್ನೋ ಹೇಳಿಕೆಗಳನ್ನು ಕೊಡುತ್ತಿದ್ದಾರೆ. ಹೀಗಾಗಿನೇ ನಾಳೆಯ ರಾಹುಲ್ ಗಾಂಧಿ ಜೊತೆಗಿನ ಸಿಎಂ ಡಿಸಿಎಂ ಸಭೆ ತೀವ್ರ ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.